ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ಅಭಂಗಾತ್ಮಕ ಚರಿತ್ರೆ. ಇಂದೂರಿನಲ್ಲಿ ಇರುವಾಗ ರಾವಜಿ ಕಾಲವಾದರು. ಆಗ ಕ್ಷಿಪ್ರದಲ್ಲಿ ಬಂದು ಊರಿಗೆ ಶಾಂತಿ ಕೊಟ್ಟರು ತಾಯಿ ಮನಸ್ಸಿಗೆ. ಹುಟ್ಟಿದ ಮಗು ಸತ್ತು ಹೋಯಿತು, ಪತ್ನಿಯ ಜೀವನ ಯಾತ್ರೆ ಮುಗಿಯಿತು. ಅವ್ವನ ಇಚ್ಛೆಯಂತೆ ಅವರು ಮತ್ತೆ ಒಂದು ಮದುವೆಯಾದರು. ಎರಡನೇ ಹೆಂಡತಿ ಹುಟ್ಟು ಕುರುಡಳು, ಪೂರ್ವ ಪುಣ್ಯದಿ ಮನೆಗೆ ಬಂದಳು. ಮಾಂತ್ರಿಕ ಹಾಕಿದ ನಾಗಪಾಶ ಹರಿದು ಹೊರಟರು. ಮೂರನೇ ದಿವಸ ಇಂದೂರ್ ರಾಜನ ಸನದನ್ನವರು ಹರಿದು ಹಾಕಿ ಹೊರಟೇ ಬಿಟ್ಟರು. ರಾಜನ ಮನಸ್ಸಿಗೆ ಶಾಂತಿ ಕೊಟ್ಟು ಹೊರಗೆ ಹೊರಟರು ಅರಮನೆ ಬಿಟ್ಟು. ಇಂದೂರಲ್ಲಿ ಶ್ರೀ ಮಹಾರಾಜರು ಜೀಜಿಬಾಯಿಯ ಮನೆಯಲ್ಲವರು ಅಲೌಕಿಕ ಲೀಲೆ ಮಾಡಿದರಲ್ಲಿ. ತಾಯಿಯ ಪ್ರಸವದ ವೇಳೆಯಲ್ಲಿ ಚಳಿಯು ಹತ್ತುವುದೆಂದು ಅವರು ಕಂಬಳಿ ಹೊದ್ದುಕೊಂಡು ಕುಳಿತರು. ಟ್ಯಾಟ್ಯಾ ಅನ್ನುವ ಕೂಸನ್ನವರು ಕಂಬಳಿಯಲ್ಲೇ ತೋರಿಸಿಕೊಟ್ಟರು. ಜೀಜಿಬಾಯಿಯ ಕೈಯಲ್ಲಿ ಕೊಟ್ಟರು, ನಿನ್ನ ಮಗಳಿಗೆ ಕೊಡಬೇಕೆಂದರು. ಜೀಜಿಬಾಯಿಯ ಮಗಳನ್ನವರು ಶಾಂತಗೊಳಿಸಿ ಹೊರಗೆ ಬಂದರು. ಹಲ್ಯಾಳೆಂಬ ಗ್ರಾಮದಲ್ಲಿ ಭಿಕ್ಷಾ ಬೇಡೋ ಸಮಯದಲ್ಲಿ ರೋಗದಿ ಬಳಲುವ ಹುಡುಗನ ನೋಡಿ ಜ್ವರವ ತೆಗೆದುಕೊಂಡರು ಬೇಡಿ. ಗೋಂದಾವಲೆಗೆ ಬರುವ ಜನರು ದಿನ ದಿನಕ್ಕೆ ಹೆಚ್ಚು ಆದರು. ಸಗುಣೋಪಾಸನೆಗಾಗಿ ಒಂದು ಬೇಕು ಎನಿಸಿತು ಕೇಂದ್ರ ಬಿಂದು. ಶ್ರೀರಾಮ ಮಂದಿರ ಕಟ್ಟಿಸಿ ಅವರು ಸಗುಣೋಪಾಸನೆ ಹಾಕಿಕೊಟ್ಟರು. ಶನಿ ದತ್ತ ದೇವಿ ಗುಡಿಯನ್ನು ಕಟ್ಟಿಸಿ ನಡೆಸಿದರು ಪೂಜೆಯನ್ನು. ದೇಶಾದ್ಯಂತ ರಾಮನ ಗುಡಿಯನ್ನು ಸ್ಥಾಪಿಸಿ ಬೆಳೆಸಿದರು ಭಕ್ತಿಯನ್ನು. ವ್ಯಸನಿ ಹುಡುಗನ ವ್ಯಸನ ಬಿಡಿಸಿ ಕಳಿಸಿಕೊಟ್ಟರು ಕಫನಿ ತೊಡಿಸಿ. ಬಾಳಂಭಟ್ಟರ ವ್ಯಸನವನ್ನು ಬಿಡಿಸಿಕೊಟ್ಟರು ನಾಮವನ್ನು. ತಾಯಿಯನ್ನು ಕಾಶಿ ಯಾತ್ರೆಗೆ ಕರೆದುಕೊಂಡು ಹೋಗುವಾಗೆ ಮನೆಯನ್ನೆಲ್ಲ ದಾನ ಮಾಡಿ ಕಾಶಿಗೆ ಹೋದರು ಭಕ್ತರ ಕೂಡಿ. ಒಂದು ಪಾವಿನ ಅನ್ನದಲ್ಲಿ 1000 ಮಂದಿ ಗುಣಿಸಿದರಲ್ಲಿ. ಅಯೋಧ್ಯವಾಸ ಮಾಡಿದಾಗ ತಾಯಿಯ ನಿರ್ವಾಣವಾಯಿತಾಗ ವ್ಯಸನಿ ದುಷ್ಟ ಕಿಸನ್ ರಾವ್ ಆದನು ಭಗತ ಕಿಸನ್ ರಾವ್. ನಿಂದ ಮಾಡುವ ಶಾಸ್ತ್ರಿ ಬುವ ಮಾಡುತ್ತ ತಿರುಗಿದ ಶ್ರೀಗಳ ಹೇವ. ಹುಚ್ಚು ಹಿಡಿದರೆ ನಾಮ ಜಪಿಸುವೆ, ನಾಮಸ್ಮರಣೆ ಹುಚ್ಚರದಲ್ಲವೇ ಅನ್ನೋ ಶಾಸ್ತ್ರಿ ಹುಚ್ಚನಂತೆ ನಾಮ ಜಪಿಸುತ್ತ ತಿರುಗಿದನಂತೆ. ರಾಮಾವತಾರ ಆಯಿತೇನು ಅಂತ ಕೇಳೋ ಯೋಗಿಯನ್ನು ಪೂರ್ಣತ್ವಕ್ಕೆ ಮುಟ್ಟಿಸಿ ತೊರಿತ ಹರ್ತಕ್ಕೆ ಬಂದರು ಎಲ್ಲರ ಸಹಿತ. ರಾಮನ ಸ್ಥಾಪಿಸಿ ಹರ್ದಾದಲ್ಲಿ ತಿರುಗಿ ಬಂದರು ಗೋಂದಾವಲಿ. ದುಷ್ಕಾಲದಲ್ಲಿ ಅನ್ನ ಹಾಕಿ ಕೀರ್ತಿ ಪಡೆದರು ಜನರನ್ನು ಸಾಕಿ. ನಿಮಿಷಾರಣ್ಯಕ್ಕೆ ಹೊರಡುವೆನೆಂದು ಗಾಡಿಯಲ್ಲಿ ಕುಳಿತರು ಬಂದು. ತಡೆಯಲಾರದೆ ರಾಮರಾಯನು ಸುರಿಸಿ ಬಿಟ್ಟನು ಅಶ್ರುಗಳನ್ನು. ಅಭೇದವನ್ನು ಹರಿರರಲ್ಲಿ ವಿಷ್ಣು ಪಂತಗೆ ತೋರಿಸಿದರಲ್ಲಿ. ಗೋದುಬಾಯಿ ಮುಂಜಿವೆಯೆಂದು ತುಪ್ಪ ಇಲ್ಲದ್ದು ಕಂಡು ನೊಂದು ಕಳವಳದಿಂದ ಪ್ರಾರ್ಥಿಸಿದಾಗ ಪ್ರಕಟವಾಗಿ ಬಡಿಸಿದರಾಗ. ಕಾಳೆ ಎಂಬ ಅಧಿಕಾರಿಗೆ ಅವನ ಮನಸ್ಸಿನ ಇಚ್ಛೆಯ ಮೇರೆಗೆ ಮಾರುತಿಯಿಂದಲೇ ನಾಮ ಕೊಡಿಸಿ ಕಳಿಸಿಕೊಟ್ಟರು ಸಂತುಷ್ಟಗೊಳಿಸಿ. ಕೃಷ್ಣಾಜಿ ಪಂತ ಭಾಗವತನು ಮಾರುತಿ ರೂಪದಿ ದರ್ಶನ ಪಡೆದನು. ಮದನ ಮೋಹನ ಮಾಲ್ವೀಯರು ಲೋಕಮಾನ್ಯ ತಿಳಕರವರು ಮಹಾರಾಜರ ವಿಚಾರಕ್ಕವರು ಮಾರು ಹೋಗಿ ಬಿಟ್ಟಿದ್ದರವರು. ಸಾಯಲು ಬಂದ ಕ್ಷಯ ರೋಗಿಗೆ ಸದ್ಗತಿ ಕೊಟ್ಟರು ಕೃಪೆಯಿಂದಾಗೆ. ಖಾತುಳ ಗ್ರಾಮದ ಪಾಟೀಲಗೆ 65 ತುಂಬಿದಾಗೆ ಪುತ್ರನಾಗುವನೆಂದು ಹರಿಸಿ ಪ್ರಸಾದ ಕೊಟ್ಟರು ಶ್ರೀಫಲ ತರಿಸಿ. ತಾತ್ಯಾ ಸಾಹೇಬರ ಮದುವೆಯಲ್ಲಿ ಕುದುರೆ ಹಿಡಿದು ನಡೆದರಲ್ಲಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.